ಜೆಡಿಎಸ್ಗೆ ಕೋಲಾರ ಕ್ಷೇತ್ರವನ್ನ ಬಿಟ್ಟುಕೊಡೋದಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ. ವಿಚಾರಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ನೋಡ್ತಾ ಹೋಗೋಣ. ಜೆಡಿಎಸ್ಗೆ ಕೋಲಾರ ಕ್ಷೇತ್ರವನ್ನ ಬಿಟ್ಟು ಕೊಡೋದಕ್ಕೆ ತೀರ್ಮಾನಿಸಲಾಗಿದೆ. ನಿನ್ನೆಯ ಸಭೆಯಲ್ಲಿ ಈ ಬಗ್ಗೆ ಡಿಸಿಷನ್ ಆಗಿದೆ ಅನ್ನೋದನ್ನ ಕೂಡ ಬಿಎಸ್ ಯಡಿಯೂರಪ್ಪ ಅವರು ತಿಳಿಸ್ತಾ ಇದ್ದಾರೆ. ಆ ಮೂಲಕ ಜೆಡಿಎಸ್ ಯಾವುದನ್ನ ಬಯಸಿತ್ತೋ, ಎಷ್ಟು ಕ್ಷೇತ್ರಗಳನ್ನ ಬಯಸಿತ್ತೋ ಅದನ್ನ ಕೊಡೋದಕ್ಕೆ ಒಪ್ಪಿಕೊಂಡಿದ್ದೀವಿ ಅನ್ನೋ ಸಂದೇಶವನ್ನ ಕೊಟ್ಟು ಮೈತ್ರಿಯಲ್ಲಿ ಉಂಟಾಗಿದ್ದಂತಹ ಮೊದಲ ಹಂತದ ಗೊಂದಲವನ್ನ ಬಗೆಹರಿಸೋ ಪ್ರಯತ್ನ ಅಂತೂ ಇಂತೂ ಬಿಜೆಪಿ ನಾಯಕರಿಂದ ಆಗಿದೆ. ಕೋಲಾರ, ಮಂಡ್ಯ, ಹಾಸನವನ್ನ ನಾವು ಕೇಳ್ತಾ ಇದೀವಿ, ಅದನ್ನೇ ಕೊಡ್ಲಿಲ್ಲ ಅಂದ್ರೆ ಇನ್ ಮೈತ್ರಿ ಮಾಡ್ಕೊಂಡು ಏನ್ ಪ್ರಯೋಜನ ಅಂತ ಕೇಳಿದ್ರು. ಫೈನಲಿ ಈಗ ಜೆಡಿಎಸ್ ನಾಯಕರ ಮಾತಿಗೆ ಬೆಲೆ ಕೊಟ್ಟು ಜೆಡಿಎಸ್ಗೆ ಕೋಲಾರವನ್ನ ಕೊಡೋದಕ್ಕೆ ತೀರ್ಮಾನವನ್ನ ಮಾಡಿದ್ದೀವಿ ಅಂತ ಬಿಎಸ್ ಯಡಿಯೂರಪ್ಪ ಅವರು ತಮ್ಮ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಅಧಿಕೃತವಾಗಿ ಇನ್ನಷ್ಟು ಮಾಹಿತಿ ಮಾರ್ಚ್ 22ನೇ ತಾರೀಕು ಎಲ್ರಿಗೂ ಗೊತ್ತಾಗುತ್ತೆ. ಉಳಿದ 5 ಕ್ಷೇತ್ರಗಳ ಬಗ್ಗೆ ಡಿಸಿಷನ್ ಜೊತೆಗೆ 3 ಕ್ಷೇತ್ರಗಳ ಹಂಚಿಕೆ ಕುರಿತಂತೆ ಅಂತ ಹೇಳಿದ್ರು.